ಚೀಲ್ದಟ್ಟೆ ಅದಳ ಆಕಿ ನೋಡಿ. ಅದು ಮಾತ್ರ ಬಿಡ. ಬಟ್ಟೆ ನೋಡಿ ಈಗ ಬಟ್ಟೆನೇ ಹೊಚ್ಚಾಗಿಲ್ಲ. ಅದೇ ಎಲ್ಲರಿಗೂ ಒಂದೇ ಥರ. ನೀನು ಬರಲಾ ಬೇಡ? ನಾನಿದೆ ಫಸ್ಟ್ ಟೈಮ್ ಅದಕ್ಕೆ ಬೇಡ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಿಜು ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮದೀನಿ ನೋಡ್ರಿ. ಬರ್ರಿ ಇವತ್ತಿನ ಸ್ಪೆಷಲ್ ಲಾಗ್ ಏನಪ್ಪ ಅಂತಂದ್ರೆ, ಮೈಸೂರಿಂದ ಸೀದಾ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬರೋ ಸಿಚುವೇಶನ್ ಇದ್ದಿದ್ದಿಲ್ಲ, ಆದರೂ ಬರಬೇಕಾಗಿತ್ತು. ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಾ ಯಾಕೆ ಬಂದೆ ಅಂತ ಅನ್ನೋದನ್ನು. ಬಂದು ರಾಜ್ಕುಮಾರ ಸ್ಮಾರಕ ಹತ್ತಿರ ಇಳ್ಕೊಂಡ್ವಿ. ಅಲ್ಲಿ ಇಳಿದು ತಂಗಿದ್ದಳ್ರಿ, ಜೊತೆಗೆ ತಂಗಿದ್ಲು ಅಂಥೇಳಿ ನಾನು ತಿರುಗಾಡೋದಾಯ್ತು, ಇಲ್ಲ ನಾನು ಬರ್ತಿದ್ದೆ ಇಲ್ಲ. ಅಂದರೆ ಅಳಿಯ ಮತ್ತು ಮಗಳನ್ನ ನೋಡೋಕೆ ಹೋಗಿದ್ದೀವಿ. ಅಳಿಮಯ್ಯ ಅಂದರೆ ಯೂಟ್ಯೂಬಲ್ಲಿ ಯಾವಾಗಲೂ ಅತ್ತೆ ಅತ್ತೆ ಅಂತಿರ್ತಾರೆ, ತುಂಬ ಕ್ಲೋಸ್ ಆಗಿರ್ತಾರೆ. ಹೀಗಾಗಿ ಅಳಿಮಯ್ಯನ ಮೀಟ್ ಮಾಡೋದಕ್ಕೆ ಹೋಗಿದ್ವಿ. ಹಾಗೆ ಅಳಿಮಯ್ಯನ ಹೆಂಡತಿ ಪ್ರೆಗ್ನೆಂಟ್ ಇದ್ಲಲ್ವ, ಹಾಗಾಗಿ ನಮ್ಮ ಸೈಡ್ ಏನಪ್ಪ ಅಂತಂದ್ರೆ ಬುತ್ತಿ ರೊಟ್ಟಿ ಕೊಡೋದು ಅಂತ ಹೇಳ್ತಾವ್ರಿ. ಆ ಕಾರಣದಿಂದ ಪಾಪ ತಾಯಿ ಇಲ್ಲದ ಮಗು, ಹೀಗಾಗಿ ಅವ್ರ ತಾಯಿ ಸ್ಥಾನದಲ್ಲಿ ನಾನು ನಿಂತು ಮಾಡಬೇಕಾಗಿತ್ತು. ಅದು ಒಂದೇನೋ ಒಂದು ಖುಷಿ ಪಾಪ ಅನ್ನಿಸ್ತು ನನಗೆ. ಹೀಗಾಗಿ ನಮ್ಮ ಸೈಡ್ ಆದರೆ ನಾವು ಬುತ್ತಿ ರೊಟ್ಟಿ ತೊಗೊಂಡು ಹೋಗ್ತೀವಲ್ರಿ, ಆ ಥರನೇ ಅಬಿಗೆ ಏನೇನೆಲ್ಲ ಮಾಡ್ಕೊಂಡು ಹೋಗಿದ್ನಲ್ಲ ಹಾಗೆ ಅವ್ರಿಗೂ ಸ್ವಲ್ಪ ಕೊಟ್ಟು ಬಂದೆ ನೋಡ್ರಿ. ಅದಕ್ಕಂತೇಳಿ ಬೆಂಗಳೂರಿಗೆ ಹೋಗಿದ್ದು ಈ ಉದ್ದೇಶದಿಂದನೇ. ಅಲ್ಲಿ ಬರೋದಕ್ಕೆ ಹೇಳಿದರು, ಅವರು ಬಂದಿದ್ರಲ್ಲಿ ರಾಜಕುಮಾರ ಸ್ಮಾರಕ. ಅಲ್ಲಿ ಬಂದು ಎಲ್ಲ ಫುಲ್ ವಿಡಿಯೋ ತೊಗೊಂಡೆ. ಹಬ್ಬ ಮನಸ್ಸಿಗೆ ಒಂಥರ ಅನ್ನಿಸ್ತು. ಅದರಲ್ಲಿ ಅಪ್ಪು ಸರ್ ಸಮಾಧಿ ನೋಡಿಬಿಟ್ಟು ಮನಸ್ಸಿಗೆ ತುಂಬ ಫೀಲ್ ಆಯಿತು. ಅವ್ರು ಮಾಡಿರುವಂಥ ಎಲ್ಲ ದೊಡ್ಡ ದೊಡ್ಡ ಗೊತ್ತಿಲ್ಲದೇ ಮಾಡಿರ್ತಾರೆ. ಅವರು ಸಾಯೋವರೆಗೂ ಯಾರಿಗೂ ಗೊತ್ತಿದ್ದಿಲ್ಲ ಅವ್ರು ಇಷ್ಟೆಲ್ಲ ಹೆಲ್ಪ್ ಮಾಡಿದಾರ ಇಷ್ಟು ಜನಗಳಿಗೆ ಅಂತ ಹೇಳಿಬಿಟ್ಟು ಗೊತ್ತೇ ಇರಲಿಲ್ಲ. ಅವರು ಯಾವಾಗ ಅವ್ರು ಮರಣ ಹೊಂದಿದ್ರಲ್ಲ ಅವತ್ತು ಎಲ್ಲನೂ ಬಯಲಿಗೆ ಬಂತು ಅವ್ರು ಮಾಡಿದಂಥ ಉಪಕಾರಗಳು, ಒಳ್ಳೆಯದು ಒಳ್ಳೆಯ ಕೆಲಸಗಳನ್ನೋದು. ಹೀಗಾಗಿ ಫಸ್ಟ್ ಬಂದದ್ದು ಅಪ್ಪು ಸಮಾಧಿಗೆ ಬಂದೆವು ನೋಡ್ರಿ. ಅಪ್ಪು ಸಮಾಧಿ ಹತ್ರ ಹೇಳಬೇಕು ಅಂತಂದ್ರೆ ಸ್ನೇಹಿತರೆ, ಒಂದು ಹುಡುಗ ಅಪ್ಪು ಸರ್ ಸಮಾಧಿ ಮುಂದೆ ಕುಂತ್ಕೊಂಡು ಅಳ್ತಾ ಇತ್ತು ನೋಡ್ರಿ. ಎಷ್ಟು ಸಣ್ಣ ಮಕ್ಕಳ ಮನಸ್ಸಲ್ಲಿ ಯಾವ ಥರ ಹಚ್ಚೊತ್ತಿದ್ದಾರೆ ಅವರು. ಸಣ್ಣ ಮಗು ಅಳ್ತಾ ಇತ್ತು ಅವ್ರ ಸಮಾಧಿ ಮುಂದೆ ಕುಂತ್ಕೊಂಡು ದುಃಖ ಅಳ್ತಾ ಇತ್ತು. ಆ ಹುಡುಗ ಅಳೋದು ನೋಡಿಬಿಟ್ಟು ನನ್ನ ಕಣ್ಣಲ್ಲಿ ನೀರು ಬಂತು. ಆ ಥರ ಎಲ್ಲರೂ ಮನಸ್ಸಲ್ಲಿ ಹತ್ತಿದ್ದಾರೆ ಅವರು ಮಾಡಿರುವಂಥ ಒಳ್ಳೆ ಕೆಲಸಗಳು, ಅವ್ರ ಫಿಲ್ಮ್ಗಳು ಹೇಳ್ತಾ ಹೋದರೆ ಇನ್ನೂ ತುಂಬ ಇದೆ ಅವ್ರ ಬಗ್ಗೆ. ಹೆಮ್ಮೆ ಪಡ್ತೀವಿ ಎಲ್ಲರೂ. ಯಾಕಂದರೆ ಈಗ ಪ್ರತಿಯೊಬ್ಬರನ್ನು ಮಕ್ಕಳಿಗೆ ಹುಟ್ಟಿದ ಮೇಲೆ ಪ್ರತಿಯೊಬ್ಬರನ್ನ ಅಪ್ಪು 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 ಅಂತಲೇ ಕರೀತಾರೆ. ಯಾಕಂದರೆ ಆ ಥರ ನಮ್ಮ ಮಗನು ಬೆಳಿಬೇಕು, ಆ ಥರ ನಮ್ಮ ಮಗನು ಆಗಬೇಕು ಅನ್ನೋ ಒಂದು ಆಸೆಯಿಂದ ಪ್ರತಿಯೊಬ್ಬರನ್ನ ಅಪ್ಪು, ಮಕ್ಕಳ ಹೆಸರು ಪ್ರತಿಯೊಬ್ಬರನ್ನ ಅಪ್ಪು ಅಂತ ಕರೆಯೋದಕ್ಕೆ ಇಷ್ಟಪಡ್ತಾರೆ. ಓಕೆ ಸ್ನೇಹಿತರೆ, ಇವಾಗ ಬಂದ್ವಿ, ಮುಂದೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೈಪ್ ಅನ್ನೋ ಆಪ್ಷನ್ ಒತ್ತಿ. ಭಾನುವಾರ ಆದರೆ ಅಲ್ಲಿ ತುಂಬ ಹೂವು ಇಟ್ಟು ಕೂತ್ಕೊಂಡು ಹಚ್ಚಿ ಚಂದ ಡೆಕೋರೇಷನ್ ಹೂವದಿಂದ ಮಾಡಿರ್ತಾರೆ. ಭಾನುವಾರ ಆದರೆ ಅಲ್ಲಿ ಇಟ್ಟಾರೆ ಹೂವು ಇಟ್ಟು ನಾವು ಒಳಗಡೆ ಬಿಡ್ತಿರ್ತಾರೆ ಆವಾಗ. ನಮಗಿಲ್ಲ, ಬೇರೆಯವ್ರು ಬರ್ತಾರೆ ಇದು ಮಾಡೋದು. ಅಲ್ಲಿ ಇದನ್ನ ಹಚ್ತಾರೆ, ಕಡ್ಡಿ ಹಚ್ಚಿ ಇದು ಇಡ್ತಾರೆ ದೀಪ. ಆಯಿತಾ, ವಿಡಿಯೋ ಮಾಡ್ತಿದ್ಯಾ? ಸ್ವಲ್ಪ ಕೂಡ ಅವರಮ್ಮ ಅವರಪ್ಪ ಅಂದರೆ ಅವರು ಮಣ್ಣು ಮಾಡಿರ್ತಾರಲ್ಲ ಅದು ಜಾಗ ಇದಲ್ಲ, ಇದೇನಾ? ಇದೇ ಅದು. ಹೌದಾ? ಮಣ್ಣು ಮಾಡಿದ್ದು ಇದೆ.
ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇಲ್ಲೇ ಸ್ವಲ್ಪ ಒಂದು ಫಿಲ್ಮ್ ತೆಗೆದ್ರೆ ಎಷ್ಟು ಕೋಟ್ಯಾಂಗಟ್ಟಲೆ ಬರುತ್ತೆ. ಹೌದು. ಮತ್ತೆ ಏನು ಮಾಡ್ತಾನೆ ಅವರು? ಹೌದು, ಬಡವರಿಗೆಲ್ಲ ಹೆಲ್ಪ್ ಮಾಡ್ತಿರ್ತಾನೆ. ಅಂದರೆ ಇವನು ಮಾಡಿದ್ದಾನೆ, ಇವನು ಸಿಕ್ಕಾಪಟ್ಟೆ ಮಾಡಿದ್ದಾನೆ. ಆದರೆ ಇನ್ನೊಬ್ಬ ಅಣ್ಣ ಅವರು ಮಾಡಿಲ್ಲ. ವಿಷ್ಣುವರ್ಧನ ಮಾಡ್ದ, ಅವನು ಸಿಕ್ಕಾಪಟ್ಟೆ ಮಾಡಿದ. ಲೋಹಿತ್ ಕುಮಾರ್ ಪುನೀತ್ ಅಲ್ಲ, ಅವನಿಗೆ ಪಿಕ್ಚರ್ ಬಂದಿದ್ದು ಅಪ್ಪು ಪುನೀತ್ ಅಂತ ಹೇಳಿ. ಭಾರತಮ್ಮ ಲಾಸ್ಟ್ ಮಗ ಹೋದಾಗ ಅವ್ರ ಜೊತೆನೇ ಹೋಗ್ಬಿಟ್ಟ. ಹೌದು ನೋಡಿ ಪಾಪ. ಕಾಡಿಕೊಂಡೆ ಬಾ. ಕಸ್ತೂರಿ ನಿವಾಸ ಫಿಲ್ಮ್ ಹೆಂಗಿತ್ತು ಫಸ್ಟ್? ಸಣ್ಣವರಿದ್ದೇವೆ ಬಂದಿತ್ತಲ್ಲ ಅದು. ಕಸ್ತೂರಿ ನಿವಾಸ, ಬಂಗಾರದ ಮನುಷ್ಯ. ನಾವು ಊಟಕ್ಕಿಂತ ಮುಂಚಿನವು ಇವೆಲ್ಲ. ಯಾವ 1970? ಹಾಂ, 71, 69, 70. ಯಾರು ಹುಟ್ಟಿದ್ವಿ ಬಿಡಿ, ಯಾರು ಹುಟ್ಟಿಲ್ಲ. ನಾನಂತೂ ಹುಟ್ಟಿದ್ದಿಲ್ಲ ಇನ್ನು. ನಾನು ಹುಟ್ಟಿದಾಗ ಅಂತ ಗೊತ್ತಂದ್ರೆ ಓ ಇವೆಲ್ಲ ನಾವು ಊಟಕ್ಕಿಂತ ಮುಂಚಿನವೇ ಬಿಡು. ಈಗ ಯಾರು ನೋಡ್ತಾರೆ? ಸನಾದಿ ಅಪ್ಪಣ್ಣ ಅದು ಭಾರಿ ಎಲ್ಲರೂ ಹಿರಿಯರು ಇಷ್ಟಪಟ್ಟು ನೋಡೋಂಥದ್ದು. ಹೌದು ಹೌದು, ತನ್ನ ಕಣ್ಣು ಕೊಟ್ಬಿಟ್ಟು ಮಗನು ಶಿವರಾಜ್ ಕುಮಾರ್ ಅವ್ರೂ ಮಾಡ್ಯಾರ ಅದನ್ನು. ಅದೇ ಫಿಲ್ಮ್ ಶಿವರಾಜ್ ಕುಮಾರ್ ಕೂಡ. ರಾಜ್ಕುಮಾರ್ ಇವ್ರಿಗಿಬ್ರು ಮಕ್ಳ, ಗಂಡು ಮಕ್ಳು 3 ಜನ. ಯಾರ್ಯಾರಮ್ಮ? ಮೊದಲು ಶಿವರಾಜ್ ಕುಮಾರ್, ಆಮೇಲೆ ರಾಘವೇಂದ್ರ ರಾಜ್ಕುಮಾರ್, ಲಾಸ್ಟ್ ಪುನೀತ್. ಹೌದಾ? ಈಗ ಎಷ್ಟು ಜನ ಇದ್ದಾರೆ? 2 ಇರೋದು. ದೊಡ್ಡವನು ನಡುವಿನವನು ಇದ್ದಾರೆ. ಆದರೂ ಈ ಸೆಕೆಂಡ್ ಮಗ ಅವನು ಕೂಡ ಇದು ಹಾಂ ಹ್ಯಾಂಡಿಕ್ಯಾಪ್. ಚೆನ್ನಾಗೈತಮ್ಮ. ಓಕೆ ಸ್ನೇಹಿತರೆ, ಇವಾಗ ನೋಡಿ ರಾಜ್ಕುಮಾರ್ ಅವ್ರ ಸಮಾಧಿ ಎಲ್ಲ ನೋಡ್ಕೊಂಬಂದಿವಲ್ಲ, ಅವ್ರ ಸ್ಮಾರಕ ನೋಡಿ ಆಯಿತು. ಈಗ ಡಾಕ್ಟರ್ ಅಂಬರೀಷ್ ಸರ್ ಅವ್ರದ್ದು ಸಮಾಧಿ ನೋಡೋಕ್ಕೆ ಹೊಂಟಿದ್ದೀವಿ ನೋಡ್ರಿ. ಅಲ್ಲಿ ಸ್ಮಾರಕ, ಅವರ ಸ್ಮಾರಕ ನೋಡೋಕ್ಕೆ ಹೊರಟಿದ್ದೀವಿ. ಆದರೂ ಒಂದು ರೀತಿಲಿ ಖುಷಿ ಆಯಿತು ನಮಗಂತೂ. ಇದು ಹಳ್ಳಿಯಲ್ಲಿ ಇರ್ತೀವಿ ನಾವು, ಗೊತ್ತೇ ಇರೋದಿಲ್ಲ ಇದು ಏನು ಎತ್ತ ಅನ್ನೋದು. ಅಲ್ಲಿ ಹೋಗಿ ಅವ್ರ ಸ್ಮಾರಕ ಎಲ್ಲ ನೋಡಿ, ಅವ್ರ ಸ್ಟ್ಯಾಚ್ಯೂ ಇದೆ, ಅಂಬರೀಷ್ ಅವರ ಸ್ಟ್ಯಾಚ್ಯೂ ಮಾಡಿದ್ದಾರೆ ಸಿಕ್ಕಾಪಟ್ಟೆ. ಕೆಂಪೇಗೌಡ್ರ ಥರನೇ ಸಾರಿ ಏನು ಇವಾಗೆ ಅವರು ಎದ್ದು ಬರ್ತಾರೆ ಅನ್ನೋ ಥರ ಅಂಬರೀಷ್ ಅದು ಸ್ಟ್ಯಾಚ್ಯೂ ಮಾಡಿ ಹಾಕಿದ್ದಾರೆ. ಫುಲ್ಲು ಮಿಂಚ್ತಾ ಇದೆ, ಆ ಥರ ಇದೆ ಅದು. ಅವರು ಫಿಲ್ಮ್ ಮಾಡಿದ್ವೆಲ್ಲ ಫಸ್ಟ್ ಎಂಟ್ರೆನ್ಸಲ್ಲಿ ಎಲ್ಲ ಕಾಣ್ತಾವೆ ನೋಡಿ. ಅದರಲ್ಲಿ ನನಗೆ ಇಷ್ಟ ಆದದ್ದಂದ್ರೆ ಮಂಡ್ಯದ ಗಂಡು, ಸೂಪರ್ ಸಾಂಗ್. ಅದನ್ನೇ ಹೇಳ್ತಾ ಇದ್ವಿ, ಮಂಡ್ಯದ ಗಂಡು ಅಂದರೆ ಅವ್ರು ಮಂಡ್ಯದವರು. ಮಂಡ್ಯದ ಗಂಡು ಸಿನಿಮಾ ತೆಗೆದ್ರು, ಆದರೆ ಭಾಳ ಮಸ್ತ್ ಓಡಿತ್ತು, ಅದು ಭಾಳ ಚಂದಿತ್ತು ಅಂತ ಹೇಳ್ಬಿಟ್ಟು. ಹಾಡು ಗುಂಡೆ ನೋಡಿ ನನ್ನ ಮಗ ಹಾಡ್ತಾನೆ ನೋಡ್ರಿ ಇವಾಗ. ಅದು ಹೇಳು, ನಾಚ್ಕೊತ ಇದ್ದೆ ನಾನು. ಮಂಡ್ಯದ ಗಂಡು ಮುತ್ತಿನ ಚೆಂಡು ನಮ್ಮೆಲ್ಲರ ಬಂದು ನಾ ಮರೆಯಲ್ಲ ಎಂದು. ಸುಮ್ಮನೆ ನಾ ಬಂದಾಗ ಅಷ್ಟೇ ಹೇಳಿದೆ, ಅಷ್ಟೇ. ಯಾರೂ ತಪ್ಪಾಗಿ ತಿಳಿಬೇಡ್ರಿ, ಸುಮ್ಮನೆ ನಾನು ಬಂದಂಗೆ ಹೇಳಿದೆ ಅಷ್ಟೇ. ಓಕೆ ನೋಡಿರಿ, ಇವಾಗ ಕಾಣ್ತಾ ಇದೆ ಅಂಬರೀಷ್ ಸರ್ ಸ್ಟ್ಯಾಚ್ಯೂ. ಸೂಪರ್. ಎಷ್ಟು ಸಾರಿ ಬೆಂಗಳೂರಿಗೆ ಹೋಗಿದ್ದೆ ಅಂದ್ರೆ ನಾ ಆಚೆ ಕಡೆ ಎಲ್ಲಿ ಹೋಗಿದ್ದಿಲ್ಲ, ಬಂದಿದ್ದಿಲ್ಲ. ಇವಾಗ ನೋಡಿರಿ ಎಲ್ಲ ಕಡೆ ಸುತ್ತಾಡಿದ್ವಿ.
ಇನ್ನು ಮುಂದೆ ಇದೆ ಸ್ನೇಹಿತರೆ. ಮನೆಗೆ ಹೋದ್ಮೇಲೆ ಮತ್ತೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಹೋದ್ವಿ ಏನು ಎತ್ತ ಅನ್ನೋದೆಲ್ಲ ಇನ್ನು ಮುಂದೆ ವೀಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ನೆಕ್ಸ್ಟ್ ವೀಡಿಯೋ ಹಬ್ಬದಲ್ಲಿ ಹಾಕಿರ್ತೀನಿ ಅದೆಲ್ಲ. ಸಾರಿ, ರಾತ್ರಿ ಭಾಳ ಆಗೈತಿ, ಇವಾಗ ವಾಯ್ಸ್ ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚಂದ ಇದೆ ನೋಡಿ. ಇದನ್ನು ಸಿಕ್ಕಾಪಟ್ಟೆ ಜಾಗ ಇದೆಯಪ್ಪ ನೋಡಿ. ಫುಲ್ ಖುಷಿ ಆಯ್ತು ಎಲ್ಲ ಕಡೆ ಸುತ್ತಾಡಿ ಮಾಡಿ. ಓಕೆ ಸ್ನೇಹಿತರೆ, ಸ್ವಲ್ಪ ಫಾಸ್ಟ್ ಮಾಡ್ತೀನಿ ವಿಡಿಯೋ, ಯಾಕಂದರೆ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು. ಇನ್ನೂ ಒಂದು ಇಲ್ಲಿ ವಿಷಯ ಏನಪ್ಪ ಹೇಳಬೇಕು ಅಂತಂದರೆ, ಉತ್ತರ ಕರ್ನಾಟಕ ಜನನೇ ಜಾಸ್ತಿ ಬರ್ತಾಯಿದ್ರು ಇಲ್ಲಿ. ನಾನು ನೋಡಿದೆ, ಓ ಇವರೆಲ್ಲ ನಮ್ಮ ಸೈಡ್ನವ್ರ ಜನ, ನಮ್ಮ ಸೈಡಿನ ಜನ ಅಂಥೇಳಿ ಅಂತಿದ್ದೆ ನೋಡಿ. ಆಮೇಲೆ ಮೋನಿಕಾ ಅಂದರೆ ನನ್ನ ಅಳಿಯನ ಹೆಂಡತಿ ಹೆಸರು ಮೋನಿಕಾ. ಅವಳಿಗೆ ಹೇಳ್ತಿದ್ದೆ, ಮೋನಿ ನೋಡಿ ಇವರು ನಿಮ್ಮ ಸೈಡ್ನವರು, ಇವರು ನಮ್ಮ ಸೈಡ್ನವರು ಅಂತ ಹೇಳ್ತಿದ್ದೆ. ಕೆಲವ್ರು ಜನ ಆಂಧ್ರದವ್ರು ಬರ್ತಾಯಿದ್ರು, ಕೆಲವ್ರು ಜನ ನಮ್ಮ ಉತ್ತರ ಕರ್ನಾಟಕದವರಿದ್ದರು. ಹೀಗಾಗಿ ನೋಡಿ ಇವ್ರು ನಮ್ಮ ಸೈಡ್ ಜನ ಅಂದರೆ ರೇಷ್ಮೆ ಸೀರೆ ಸೆರಗು ತಲೆ ತುಂಬ ಹೊಚ್ಕೊಂಡಿರ್ತಾರಲ್ಲ ಅವರು. ಆಮೇಲೆ ಹಣೆಗೆ ಬೊಟ್ಟು ದೊಡ್ಡದಾಗಿ ಹಚ್ಚಿರ್ತಾರೆ, ಅವರು ನಮ್ಮ ಸೈಡ್ನವರು. ನಾನು ತಿಳಿಯೋದಷ್ಟು. ಜನನ 52, ಮರಣ 2018. ಚೀಲ್ದಟ್ಟೆ ಅದಳ ಆಕಿ ನೋಡಿ. ಅದು ಮಾತ್ರ ಬಿಡ. ಬಟ್ಟೆ ನೋಡಿ, ಈಗ ಬಟ್ಟೆನೇ ಹೊಚ್ಚಾಗಿಲ್ಲ. ಅದೇ ಎಲ್ಲರಿಗೂ ಒಂದೇ ಥರ. ಯಾವನ್ನೂ ತೆಗಿತಿದ್ದ ಏನು ಚಂದ ಅನ್ಸುತ್ತೆ ಅದನ್ನೆಲ್ಲ ತಗೊಳೋದು. ಅವರೆಲ್ಲ ನಿಮ್ಮ ಸೈಡ್ ಅವ್ರು ಅಂದಂಗೆ ಕಾಣಿಸ್ತಾರಮ್ಮ. ಏನಪ್ಪ ಗೊತ್ತಿಲ್ಲ. ಜಾಸ್ತಿ ನಮ್ಮ ಸೈಡ್ ಅಂದರೆ ಅವರು ಹಂಗೆ. ಬಿಸಿಲು ನಮ್ಮ ಕಡೆ ಜಾಸ್ತಿ. ಇವತ್ತು ಡೈಲಿ ಇರುತ್ತೆ. 9 ಗಂಟೆಗೆ ಸ್ಟಾರ್ಟ್ ಆಗಿಬಿಟ್ಟು 2-3ಕ್ಕೆಲ್ಲ ಇದು ಮತ್ತೆ ಚಳಿ. ಅದು ಇನ್ನೂ ಚಿಕ್ಕದು ಹೆಂಗೈತೆ. ಅವಾಗ ಇಲ್ಲಿ ಬಿಡೋರು, ಇಲ್ಲಿಂದ ಎಂಟ್ರೆನ್ಸ್ ಹಂಗೆ ಇಲ್ಲಿಂದ ಇಲ್ಲೇ ಅಲ್ಲೇ ಇಲ್ಲೇನು ಮೇಲೆ ಹೋಗೋದು. ಫೋನ್ ಮಾಡಿ ನಾ. ಹಲೋ ಮಯೂರಿ. ಆಯ್ತು ಅನ್ನ ಸಾಂಬಾರು ಮಾಡಿದ್ದೀನಿ.
4 ಜನಕ್ಕೂ ಮಾಡಿದ್ರಿ, ಇನ್ನೂ ಎಕ್ಸ್ಟ್ರಾನೇ ಉಳಿಯುತ್ತೀರಿ. ಆಯ್ತು ಕರ್ಕ ಬರ್ತಾ ಇದ್ರಿ. ಅವ್ರು ಇನ್ನೂ ಊಟ ಮಾಡಿಲ್ಲ ಕಲಿತ. ಓಕೆ ಸ್ನೇಹಿತರೆ, ಬರ್ರಿ ಊಟ ಮಾಡೋಣ. ಎಲ್ಲಿ ಬಂದೀನಿ ಅಂತ ಗೊತ್ತಾಯ್ತಲ್ಲ, ಹಳಿ ಮೈನ ಮನೆಗೆ ಬಂದೀನಿ ನೋಡ್ರಿ. ಅಳಿಯ ನೇಂತಿ, ಆಮೇಲೆ ತಂಗಿ ಮತ್ತು ನಾನು ಎಲ್ಲರೂ ಸೇರಿಬಿಟ್ಟು ಊಟ ಮಾಡಕತ್ತಿದ್ದೀವಿ. ಬರ್ರಿ ಊಟ ಮಾಡೋಣ. ಮಗಳು ಹಿತ್ಕವರೆಕಾಳು ಅಂತ ಸಾಂಬಾರು ಮಾಡಿದ್ದಾಳೆ. ಅವರೆಬೇಳೆ ಹಿತ್ಕ ಅವರೆಕಾಳು ಅಂದ್ರೆ ಬೇರೆನು? ಅವರೆಕಾಳು ಪೂರ ಗೊತ್ತಿಲ್ಲ. ನೋಡ್ರಿ ಸಾಂಬಾರು ಬೇಳೆ ಸಾಂಬಾರು ಮಾಡಿದಾಳ. ಇವಾಗ ರೊಟ್ಟಿ ತಗೋರ, ನೀನು ಒಂದು ರೊಟ್ಟಿ ತಗೋ. ನೀವು ಹಿಂಗೆ ವಿಡಿಯೋ ಮಾಡಿದಾಗ ನನಗೆ ಬಾಯಲ್ಲಿ ಹೆಂಗೆ ಗೊತ್ತಾ, ಅದಕ್ಕೆ ಇವಾಗ ತಿನ್ನು ಅಂತೇಳಿ ತಂದಿರೋದು ನೋಡು. ಅಂದರೆ ನಾವು ಇದ್ದು ಬಿಟ್ಟು ಜೊತೆಗೆ ತಿನ್ಸೋದೇ ಬೇರೆ ಆಗುತ್ತಾ, ಅಲ್ಲಿಂದ ಇಲ್ಲಿ ತಂದು ಎಲ್ಲ ಇದಾಗುತ್ತೆ ಅಷ್ಟೇ. ಸಾಂಬಾರು ಹಾಕು ನೋಡ್ರಿ. ಶೇಂಗಾ ಪುಡಿ ಹಾಕಿ, ಶೇಂಗಾ ಚಟ್ನಿ ಹಾಕ್ಲಾ? ಬಿಡು ತರ್ತೀನಿ. ಸಾಂಬಾರ್ ಹೆಂಗೈತೆ? ನಾನು ಅಡಿಗೆ ಇವಾಗ ಕಲಿತಾ ಇದ್ದೀನಿ. ಮಾಡಮ್ಮ, ಬೆಂಗಳೂರು ಸಾಂಬಾರು ಹಾಕೋನಿಗೆ. ಸಾಂಬಾರು ಏನ್ರಿ? ಏನು ಬೇಡ, ಮೊಸರು ಚಟ್ನಿ ಹಾಕೊಂತೀಯ? ಮೊಸರು ಚಟ್ನಿ ಹಾಕೋ. ಸಾಂಬಾರ್ಗಿಂತ ಮೊಸರು ಚಟ್ನಿ ಹಾಕೋ, ಚಂದ ಆಗುತ್ತೆ. ಮೊಸರು ಚಟ್ನಿ ಚೆನ್ನಾಗಿದೆ. ಪ್ಲೇಟ್ ಕೊಡು. ಬೇಡವಾ ಸಾಂಬಾರು? ಮತ್ತೆ ಅದನ್ನ ತಿನ್ನು. ತಿನ್ನು ನೋಡು, ನಮ್ದು ಖಾರ ಚಟ್ನಿ ತಿನ್ನು ನೋಡು. ಬಿಸಿ ಬಿಸಿ ಮಾಡಿಕೊಡ್ತೀವಿ, ಮತ್ತು ಮೆತ್ತಿ ಇರ್ತಾವಲ್ಲ ಅವು ಚಪಾತಿ ಚೆನ್ನಾಗಿದೆ. ರೊಟ್ಟಿ ರೊಟ್ಟಿ ಮಾಡ್ತೀನಿ ಬಿಡು, ಹಿಟ್ಟು ತಂದಿದ್ದೀನಿ ನಿನಗಂತ ಹೇಳ್ಬಿಟ್ಟು. ಬರ್ರಿ ಊಟ ಮಾಡೋಣ ಎಲ್ಲರೂ. ಖಾರ ಕಮ್ಮಿ ಮಾ. ಓಕೆ ಸ್ನೇಹಿತರೆ, ಇಷ್ಟೊತ್ತು ವಿಡಿಯೋ ನೋಡಿದ್ರಲ್ವ ಹೆಂಗಿತ್ತು ಅಂತ. ಈಗ ಊಟ ಮಾಡುವ ಸಮಯ. ಅಲ್ಲಿ ಎಲ್ಲ ಸ್ಮಾರಕ, ರಾಜ್ಕುಮಾರ್ ಸ್ಮಾರಕ, ಅಂಬರೀಷ್ ಸರ್ ಸ್ಮಾರಕ ಎಲ್ಲ ನೋಡಿಬಿಟ್ಟು ಬಂದ್ವಲ್ಲ. ಬಂದಮೇಲೆ ಊಟ ಮಾಡ್ತಿದ್ವಿ. ರೊಟ್ಟಿ, ಶೇಂಗಾ ಹೋಳಿಗೆ, ಶೇಂಗಾ ಚಟ್ನಿ, ಚೋಡ ಎಲ್ಲ ತೊಗೊಂಡೋಗಿದ್ವಲ್ಲ, ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು, ಆಮೇಲೆ ಮೊಸರನ್ನ, ಆಮೇಲೆ ಇಲ್ಲೇ ಇದ್ದರೆ ನಾವು ಹತ್ತಿರ ಊರಾದರೆ ಒಂದು 2-3 ಥರ ಪಲ್ಯ ಮಾಡಿರ್ತೀವಿ. ಪಲ್ಯ ಅಷ್ಟೇ ಮಿಸ್ ಆಯ್ತಲ್ಲಿ. ಎಲ್ಲನೂ ಮೊದಲು ಪ್ಲೇಟಲ್ಲಿ ಹಾಕಿ ಉಡಿಯಲ್ಲಿ ಮೊದಲು ಇದನ್ನೆಲ್ಲ ತಿನ್ನಮ್ಮ ಅಂತ ಹೇಳಿಬಿಟ್ಟು. ಯಾಕಂದರೆ ಬಸ್ರಿ ಬೈಕೆ ಅನ್ನೋದೊಂದು ಇರ್ತೈತಲ್ರಿ. ಯಾವಾಗಲೂ ನಾನು ಇದನ್ನು ಮಾಡಿದ್ದೀನಿ ಅಂದರೆ ಅಮ್ಮ ನನ್ನ ಬಾಯಲ್ಲಿ ನೀರು ಬರ್ತಾಯಿದೆ ಅಂತ ಹೇಳ್ತಾಯಿದ್ಲು. ಹೀಗಾಗಿ ಎಲ್ಲ ತೊಗೊಂಡೋಗಿ ಕೊಟ್ಟು ಮೊದಲು ಇದನ್ನು ತಿನ್ನಿನ ಅಂತ ಹೇಳಿಬಿಟ್ಟು ಹಾಕಿಕೊಟ್ಟೆ. ಅದರಲ್ಲೂ ಆ ಹುಡುಗಿ ಭಾಳ ಹಚ್ಕೊಂಡೈತ್ರಿ, ಅಮ್ಮ ಅಮ್ಮ ಅಂತಿರ್ತೈತಿ ಯಾವಾಗ್ಲೂ. ಹೀಗಾಗಿ ಇಷ್ಟಿತ್ತು ನೋಡ್ರಿ ಇವತ್ತಿನ ವಿಡಿಯೋನು. ಈ ಊಟ ಮಾಡಿದ ಮೇಲೆ ಮತ್ತೆ ಬೇರೆ ಕಡೆ ಹೋಗ್ತೀವಿ ರೀ, ಆಚೆ. ಎಲ್ಲಿ ಹೋಗ್ತೀವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹೊಸೊಬ್ಬರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಹೈಪ್ ಅನ್ನೋ ಆಪ್ಷನ್ಸ್ ಬಂದಿದೆ, ದಯವಿಟ್ಟು ಎಲ್ಲರೂ ಹೈಪ್ ಮಾಡಿ, ಚಾನಲ್ ಗ್ರೋತ್ ಮಾಡಿ. ಹಾಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.